ಸಚಿವ KN ರಾಜಣ್ಣ ಅವರ ಏನು ಕಾವಿ ತೊಡ್ತೇನೆ ಮಠವನ್ನು ತ್ಯಾಗ ಮಾಡ್ತಾರೆ ಅನ್ನೋ ಒಂದು ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ JDS ಶಾಸಕರಾಗಿರುವಂಥ A ಮಂಜು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ನಿನ್ನೆ ಸ್ವಾಮೀಜಿಗಳು DK ಶಿವಕುಮಾರ್ ಅವರಿಗೆ ಒಂದು CM ಸ್ಥಾನವನ್ನು ಬಿಟ್ಕೊಡಿ ಅಂತೇಳಿ ಮನವಿಯನ್ನು ಮಾಡಿರುವಂಥದ್ದು. ಆದರೆ ಇದಕ್ಕೆ ಟೀಕೆ ಮಾಡುವ ಒಂದು ವಿಚಾರದಲ್ಲಿ ಸಚಿವ ರಾಜಣ್ಣ ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ತಾನು ಕಾವಿ ತೊಟ್ಟು ಬರ್ತೇನೆ, ತಮ್ಮ ಮಠವನ್ನು ಬಿಡ್ತೀರಾ, ತ್ಯಾಗ ಮಾಡ್ತೀರಾ ಅನ್ನೋ ಒಂದು ಮಾತನ್ನು ನೇರವಾಗಿ ಸ್ವಾಮಿಗಳಿಗೆ ಕೇಳಿರುವಂಥದ್ದು. ಸರ್, ತಮ್ಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ತಮ್ಮ ಮೊದಲ ಪ್ರತಿಕ್ರಿಯೆ. ನೋಡಿ, ಡೆಮಾಕ್ರಸಿನಲ್ಲಿ ಸ್ವಾಮೀಜಿ ಇರ್ಬೋದು, ಪ್ರತಿಯೊಬ್ಬರಿಗಿರ್ಬೋದು, ಎಲ್ರಿಗೂ ಅವ್ರದೇ ಆದಂಥ ಹಕ್ಕಿರ್ತದೆ. ಸ್ವಾಮೀಜಿಗಳು ಅವರು ಯಾತಿ ಕೇಳಿದ್ದಾರೆ ಏನು ಅನ್ನೋದನ್ನ ಪ್ರಶ್ನೆ ಮಾಡೋಕ್ಕೆ ನಮಗಾಗಲ್ಲ. ಎಲ್ಲ ಧರ್ಮದ ಸ್ವಾಮೀಜಿಗಳು ಅವರವರ ಧರ್ಮದ ಮುಖಂಡರುಗಳ ಪರವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಮೊದಲಿಂದನೂ ನೋಡ್ಕೊಂಡೇ ಬಂದಿದ್ದೀವಿ. ಬಹುಶಃ ನಮಗನ್ನಿಸ್ತದೆ ಇವರು ಹೇಳಿರ್ತಕ್ಕಂಥದ್ದು ಯಾಕೆ ಹೇಳಿದರು ಅನ್ನೋದು ಪ್ರಶ್ನೆ ಅಲ್ಲ. ಅವರು ಇನ್ನೊಬ್ಬರಿಗೆ ಚೀಫ್ ಮಿನಿಸ್ಟರ್ ಬಿಟ್ಕೊಡಿ ಅಂತೇಳಿ ಸಿದ್ದರಾಮಯ್ಯ ಇದ್ದಾಗಲೇ ಹೇಳಿರ್ತಕ್ಕಂಥದ್ದು ಇದೆಯಲ್ಲ, ಅದು ವೈಯಕ್ತಿಕ ಅಭಿಪ್ರಾಯ. ಈಗ ಹಲವಾರು ಸ್ವಾಮೀಜಿಗಳು ಹೋರಾಟ ಮಾಡಿದ್ದಾರೆ, ಇಂಥವ್ರ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅವ್ರವ್ರ ಧರ್ಮದವ್ರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈಗ ಅವ್ರು ಹೇಳಿರೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ವೈಯಕ್ತಿಕವಾದ ಅಭಿಪ್ರಾಯ. ಆದರೆ ಸ್ವಾಮೀಜಿಗಳದ ಬಗ್ಗೆ ನಾನು ಕಾವಿ ತೊಟ್ಟರೆ ಕೊಡ್ತೀನಿ ಅಂತ ಹೇಳಿದರೆ ನಾನು ಏನೋ ಸ್ವಾಮೀಜಿಯವರ ಕೈಕಾಲು ಹಿಡಿದು ಒಪ್ಪಿಸ್ತೀನಿ, ಅಥವಾ ನಾನೇ ವೈಯಕ್ತಿಕ ಒಂದು 10 ಎಕರೆ ಕೊಡ್ತೀನಿ, ಅವ್ರು ಬಂದು ನಮ್ಮ ಜಾತಿಗೆ ಕನ್ವರ್ಟ್ ಆಗಿ ಬಂದರೆ ಆ ಸ್ವಾಮೀಜಿ ಸ್ಥಾನವನ್ನು ನಾವೇ ಒಂದು ನಮ್ಮ ಕ್ಷೇತ್ರದಲ್ಲೇ ಮಾಡಿಕೊಡ್ತೀವಿ. ರಾಜಣ್ಣವರು ಎಲ್ಲ ಪಾಪ ಫ್ಯಾಮಿಲಿ ಎಲ್ಲ ತ್ಯಾಗ ಮಾಡಿ ಬಂದು ಬರ್ತಕ್ಕಂಥದ್ದಾಗಬೇಕು. ಇನ್ನು ನಮ್ಮ ಸ್ವಾಮೀಜಿ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಇನ್ನೂ ಕೂಡ ನಮ್ಮ ಸಮಾಜದ ಮುಖಂಡರು ಯಾರು ಅಂದರೆ ನಮ್ಮ ಈಗಲೂ ಕೂಡ ದೇವೇಗೌಡರು, ಕುಮಾರಸ್ವಾಮಿನೇ ಹೊರತು ಬೇರೆ ಯಾರೂ ಅಲ್ಲ. ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಅವಕಾಶ ಕೊಡಿ ಅಂತ ಕೇಳಿರೋದು, ಅಥವಾ ಅವರಿಂದ ಹಿಂದೆ ಕಾಂಗ್ರೆಸ್ ಬರೋದಕ್ಕೆ ಸಹಾಯ ಆಯಿತು, ಅವರಿಂದ ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಚೀಫ್ ಮಿನಿಸ್ಟರ್ ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಯಾರಿಗೂ ನಮ್ಗೆ ಸಂಬಂಧ ಇಲ್ಲ. ಬಹುಶಃ ಆದರೆ ಸ್ವಾಮೀಜಿ ಹೇಳ್ತಕ್ಕಂಥ ಸ್ವತಂತ್ರ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪು. ನಮ್ಮ ಸಮಾಜದ ಸ್ವಾಮೀಜಿ ಮೇಲೆ ಮಾತಾಡಿರ್ತಕ್ಕಂಥದ್ದಕ್ಕೆ ಇದು ರಾಜಣ್ಣ ಅವರಿಗೆ ಖಂಡನೀಯ. ರಾಜಣ್ಣವರು ಅವ್ರು ಹೇಳಿರೋ ಪ್ರಕಾರ ಸೇರ್ತೀವಿ ಅಂದರೆ ನಾನು ಸ್ವಾಮೀಜಿನವನಾರೇ ಒಪ್ಪಿಸ್ತೀನಿ, ಅಥವಾ ನಾನಾರು ಜಾಗ ಕೊಡ್ತೀನಿ, ಬಂದು ನಮ್ಮ ಸಮಾಜಕ್ಕೆ ಸೇರಿಕೊಂಡು ಅವರು ಸ್ವಾಮೀಜಿ ಆಗಲಿ. ಒಂದು ಕಡೆ DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ KPC ಅಧ್ಯಕ್ಷ ಸ್ಥಾನದಿಂದ ತೆಗೀರಿ ಅಂತಾರೆ, ಜೊತೆಗೆ ಹೆಚ್ಚುವರಿ DCMಗಳನ್ನ ಮಾಡಿ ಅನ್ನೋ ಒಂದು ಮಾತನ್ನ ಇದೇ ರಾಜಣ್ಣ ಅವರು ಹೇಳ್ತಾರೆ. ಎಲ್ಲ ಒಂದ್ ಕಡೆ ಒಕ್ಕಲಿಗ ಒಂದು ವಿರೋಧ ನೀತಿಯನ್ನ ಅನುಸರಿಸ್ತಿದ್ದಾರೆ. ಯಾಕಂದ್ರೆ ಹಿಂದೆ ದೇವೇಗೌಡರ ವಿರುದ್ಧ ಕೂಡ ಒಂದು ವಿವಾದಾತ್ಮಕವಂತ ಹೇಳಿಕೆಗಳನ್ನ ಇದೇ ರಾಜಣ್ಣ ಅವ್ರು ಕೊಟ್ಟಿರುವಂತದ್ದು. ಸರ್, ನೋಡಿ, ರಾಜಣ್ಣ ಅವ್ರದ್ದು ಚಪಲ ಮಾತಾಡ್ತಕ್ಕಂಥದ್ದು. ಅವ್ರವ್ರ ವೈಯಕ್ತಿಕವಾಗಿ ಅವರು ಮಾತಾಡ್ತಾರೆ, ನಾನೇನು ಬೇಡ ಅನ್ನಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅಂತ ಹೇಳೋಕ್ಕೆ ನಾನು JDS ಶಾಸಕ. ನನಗೆ ದೇವೇಗೌಡರೇ ದೊಡ್ಡವರು, ಕುಮಾರಸ್ವಾಮಿನೇ ದೊಡ್ಡವರು, ನನ್ನ ಮತದಾರರೇ ದೊಡ್ಡವರು. ಅವರಿಗೆ ಅವ್ರು ದೊಡ್ಡವರಲ್ಲ, ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡದು ಅನ್ನೋದನ್ನು ಅವರು ಮರ್ತಿದ್ದಾರೆ. ಬಹುಶಃ ಅವರು ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ ಅಂತ ನನ್ನ ಭಾವನೆ. ಬಟ್ ಇವೆಲ್ಲ ಈ ಥರ ಒಂದು ಪ್ರಚೋದನೆಯಾಗಿ ಒಂದು ಸಮಾಜದ ಒಂದು ಸಮುದಾಯದ ಒಂದು ಇದಾಗಿ ಮಾತಾಡ್ತಕ್ಕಂಥದ್ದಕ್ಕೆ ನಾನು ಒಬ್ಬ ಸಮುದಾಯದ ಒಬ್ಬ ಪ್ರಜೆಯಾಗಿ ಮತ್ತು ಈ ಶಾಸಕನಾಗಿ ನನಗೆ ನೋವಾಗ್ತದೆ. ರಾಜಣ್ಣ ಅವರು ಆ ರೀತಿ ಮಾತಾಡಬಾರ್ದು. ಸರ್, ಈಗ ಅಂದರೆ DCM ಬದಲಾವಣೆ ಮಾಡಬೇಕು ಅಥವಾ DCM ಹೆಚ್ಚುವರಿ DCMಗಳು ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ KPC ಅಧ್ಯಕ್ಷರು, ಎಲ್ಲ ಒಂದು ಕಡೆ ಒಕ್ಕಲಿಗ ಸಮುದಾಯ ಏನಿದೆ ಅದನ್ನು ಅಟ್ಯಾಕ್ ಮಾಡುವಂಥ ಕೆಲಸನ ರಾಜಣ್ಣ ಅವ್ರು ಮಾಡ್ತಿದ್ದಾರೆ. ಸರ್, ಈಗ ನನಗೆ ರಾಜಣ್ಣ ಅವರು ಒಕ್ಕಲಿಗರಿಗೆ ಅಟ್ಯಾಕ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಏನೋ ಅಂತ ಈಗಾಗಲೇ ಒಕ್ಕಲಿಗರು ಏನು ಎತ್ತ ಅಂತಕ್ಕಂಥದ್ದನ್ನು ನಾವು ತೋರಿಸಿದ್ದೀವಿ. ಬಹುಶಃ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ನಾವು JDS BJP ಒಂದಾದಮೇಲೆ ದೇವೇಗೌಡ ಕುಮಾರಣ್ಣ ನೇತೃತ್ವದಲ್ಲಿ ರಿಸಲ್ಟ್ ಏನಾಗಿದೆ ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ, ಮುಂದಿನ ದಿನಗಳು ಏನಾಗ್ತದೆ ಅಂತಲೂ ಗೊತ್ತಿದೆ. ಅದನ್ನು ಮುಚ್ಕೊಳ್ಳೋಕ್ಕೆ ಸಲುವಾಗಿ ಹೊತ್ತಿಕ್ತಾ ಇದ್ದಾರೆ. ಇದು ಲಾಭ ನಮಗೆ ಆಗ್ತದೆ ಅಂತ ನಮಗೆ ಗೊತ್ತಿದೆ. ನಾವು ವೈಯಕ್ತಿಕವಾಗಿ ಅವ್ರಿಗೆ ಅವ್ರ ಪಾರ್ಟಿನಲ್ಲೇ ಅವ್ರ ಜಾತಿಯವ್ರಿಗೆ ಕೊಡೋದು, ಇವ್ರ ಜಾತಿ ಕೊಡ್ತಕ್ಕಂಥದ್ದಕ್ಕೆ ನಮ್ಮದು ವೈಯಕ್ತಿಕವಾದ ಅಭಿಪ್ರಾಯ ಏನಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವತ್ತು ಪತ್ರಿಕೆಗಳಲ್ಲಿ ಓದಿದ್ದು ಮುಂದಾದ್ರೆ ಹಿಂಗೆ ಆಗ್ತದೆ, ಹಿಂಗೆ ಮಾಡ್ತೀವಿ ಅಂಥೇಳಿ. ಅವರು ಮಾಡೋದು ಬಿಡೋದು ಅವ್ರ ಹೈಕಮಾಂಡ್ಗೆ, ಅವ್ರ ಶಾಸಕರುಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ರಾಜಣ್ಣ ಅವ್ರಿಗೆ ಏನು ಸಲಹೆ ಕೊಡ್ತೀರಾ ಅಥವಾ ಏನಾದರೂ ಎಚ್ಚರಿಕೆ ಕೊಡುವಂಥ ಕೆಲಸ ಏನಾದ್ರು ಮಾಡ್ತಾರೆ? ಸರ್, ಅಲ್ಲ, ರಾಜಣ್ಣ ಅವರು ಎಚ್ಚರಿಕೆ ಏನು ಕೊಡೋಲ್ಲ. ರಾಜಣ್ಣ ನನ್ನ ಸ್ನೇಹಿತರು. ಬಹುಶಃ ಮಾತಾಡಬೇಕಾದ್ರೆ ನಿಜ ಅವ್ರ ದೃಷ್ಟಿನಲ್ಲಿ ಕನೆಕ್ಟ್ ಇರ್ಬೋದು, ಆದರೆ ಮಾತಾಡೋ ದಾಟಿ ಇದೆಯಲ್ಲ ಸಮುದಾಯದ ಮೇಲೆ ಪರಿಣಾಮ ಬೀರ್ತದೆ. ಅದನ್ನು ಎಚ್ಚೆತ್ಕೊಂಡು ಮಾತಾಡಬೇಕು.
ಈಗ ಅವ್ರಿಗೆ ಅವ್ರ ಸಮುದಾಯ ಎಷ್ಟು ಮುಖ್ಯ, ನನ್ನ ಸಮುದಾಯ ಪರವಾಗಿ ಮಾತಾಡಿ ನಾನು ಇದ್ದೀನಿ ಅಂತ ಹೇಳ್ತಾರ. ನಮಗೂ ಸಮುದಾಯ ಇರ್ತದೆ. ಸಮುದಾಯನ ಕೆಳಿಸ್ತಕ್ಕಂಥ ಮಾತುಗಳನ್ನು ಯಾವ ರಾಜಕಾರಣಿಗಳು ಮಾಡಬಾರ್ದು. ರಾಜಣ್ಣನೂ ಮಾಡಬಾರ್ದು, ನಾನು ಮಾಡಬಾರ್ದು, ಇನ್ನೊಬ್ರು ಮಾಡಬಾರ್ದು. ರಾಜಕಾರಣಿಗಳು ಸಮಾಜದ ಸೇವಕರಾಗಬೇಕು, ಸಮಾಜದ ಮುಖಂಡರಾಗಬೇಕು, ಜಾತಿಯ ಮುಖಂಡರಾಗಿ ಬೆಳಿಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವಿಷ್ಟು ಎ ಮಂಜು ಅವರ ಮಾತಾಗಿರುವಂಥದ್ದು. ನಾನು ಕೂಡ ಸ್ವಾಮೀಜಿಯವರನ್ನ ಒಪ್ಪಿಸ್ತೇನೆ, ಜೊತೆಗೆ ನಾನು ಕೂಡ ಒಂದು 10 ಎಕರೆ ಜಮೀನನ್ನ ಕೊಡ್ತೇನೆ, ಅವರು ಬರಲಿ, ಅವರು ಮಠವನ್ನು ಅವರಿಗೆ ನಾವು ಮಾಡ್ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.